ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದಿಷ್ಟು ಸ್ಯಾರಿ ಸಂಬಂಧಪಟ್ಟ ಟಿಪ್ಸು ಆ್ಯಂಡ್ ಟ್ರಿಕ್ಸು ಹೇಳ್ತಾ ಹೋಗ್ತೀನಿ. ಸುಮಾರು ವಿಡಿಯೋಸು ಈ ಥರ ಮಾಡಿದ್ದೀನಿ. ನೀವೆಲ್ಲ ವೀಡಿಯೋಸ್ನು ಚೆಕ್ ಮಾಡ್ಬೋದು, ನನ್ನ ಹೋಮ್ ಪೇಜ್ಗೆ ಹೋದರೆ ಸಿಗುತ್ತೆ. ಆಮೇಲೆ ಇನ್ನೊಂದು ನೋಡಿ, ನೋಡ್ತೀರಾ ಹಾಗೆ ಹೊರಟೋಗ್ಬಿಡ್ತೀರಾ, ಏನು ತೊಂದರೆ ಇಲ್ಲ. ನಾನು ನಿಮಗೆ ನೆನ್ಪು ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ಈ ಥರ ಸುಮಾರು ಯೂಸ್ಫುಲ್ ಆಗಿರೋಂಥ ವೀಡಿಯೋಸು ನಾನು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಹಾಗೆ ಇನ್ನೊಂದು ಏನು ಮಾಡಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ, ನೀವು ಒಂದು ವೇಳೆ ನಂದು ಯಾವುದೋ ಒಂದು ವಿಡಿಯೋ ನೋಡಿ ಮರ್ತೋಗಿರ್ತೀರಾ, ಅಟ್ಲೀಸ್ಟ್ ಅದಾದರೂ ನೆನ್ಪು ಮಾಡುತ್ತೆ. ನಾನು ಹೊಸ ವಿಡಿಯೋ ಹಾಕಿದಾಗ ನೆನಪಾಗುತ್ತೆ, ಅಂದರೆ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಓ ಮಮತಾಂದೊಂದು ಏನೋ ವಿಡಿಯೋ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಏನೇ ಇರಲಿ, ಅಂದರೆ ನನ್ನ ವಿಡಿಯೋ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಕ್ವಶನ್ಸು ಏನಾದರೂ ಅರ್ಥ ಆಗಲಿಲ್ಲ, ಅಥವಾ ನೆಕ್ಸ್ಟ್ ನಮಗೆ ಈ ಥರದೊಂದು ವಿಡಿಯೋ ಬೇಕು, ಈ ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡಿ ಅಂತ ಏನೇ ಇರಲಿ ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಈಗ ನೋಡಿ, ಫಸ್ಟ್ ಟಿಪ್ಪು ನೋಡೋಣ. ಇದಂತೂ ತುಂಬ ಯೂಸ್ ಆಗುತ್ತೆ, ತುಂಬ ಯೂನಿಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ವಾರ್ಡ್ರೋಬಲ್ಲಿ ನಾವು ಸೀರೆಯನ್ನು ಹ್ಯಾಂಗರ್ಗೆ ಹಾಕಿ ಇಟ್ಬಿಡ್ತೀವಿ, ಬಟ್ ಬ್ಲೌಸ್ ಒಂದು ಕಡೆ, ಅದರ ಪೆಟಿಕೋಟ್ ಒಂದು ಕಡೆ ಇರುತ್ತೆ. ನಾವು ಉಟ್ಕೋಬೇಕಂದಾಗ ಎಷ್ಟು ಎಲ್ಲ ಕೆದಕಿ ಇರೋದು ಬರೋದೆಲ್ಲ ಬೆಳೆಸಿ ಹಾಕ್ಬಿಡ್ತೀವಿ. ಆಗಬಾರ್ದು ಅನ್ನೋದಾದರೆ ಈ ಥರ ನೀಟಾಗಿ ಹ್ಯಾಂಗರ್ಗೆ ನೋಡಿ, ಇದ್ರೊಳಗಡೆ ಇದಕ್ಕೆ ಸಂಬಂಧಪಟ್ಟಿದ್ದ ಬ್ಲೌಸು ಇದೆ, ಆಮೇಲೆ ಒಳಗೆ ಹಾಕೋಣ ಪೆಟಿಕೋಟು ಸಹ ಇದೆ. ಹಾಗಾಗಿ ಯಾವ ಥರ ಫೋಲ್ಡ್ ಮಾಡಿ ನಾವು ಹ್ಯಾಂಗರ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ನೀಟಾಗಿ, ಹ್ಯಾಂಗರ್ಗೆ ಅಂತಲ್ಲ, ನೀವು ಅಥವಾ ಏನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಬ್ಯಾಗಲ್ಲಿ ಸಹ ಅಷ್ಟೇ ಹ್ಯಾಂಗರ್ ತೆಗೆದುಬಿಟ್ಟು ಇದೇ ಥರ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ಬೋದು. ಹಾಗೆ ನಿಮಗೆ ಎಲ್ಲ ನೀಟಾಗಿ ಸಿಕ್ಬಿಡುತ್ತೆ, ಅದಕ್ಕೆ ಸಂಬಂಧ ಪೆಟಿಕೋಟು ಬ್ಲೌಸು ಎಲ್ಲ ಸಿಗುತ್ತೆ. ಬಟ್ ಇದನ್ನು ಯಾವ ಥರ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದನ್ನು ಈ ಥರ ಫಸ್ಟು ಒಂದು ಇದರೊಳಗಿಂದ ಈ ಥರ ತೊಗೊಂಡು ಬನ್ನಿ. ಇದ್ರದ್ದು ಬ್ಲೌಸ್ ಇದು ಸಹ ಅಷ್ಟೇ ಹೀಗಾಕಿ ಒಳಗೆ ಹಾಕೋಣದು ಪೆಟಿಕೋಟು. ಇದು ಶೇಪ್ ವೇರ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದು ಅನಿಸುತ್ತೆ ನಿಮಗೆ, ಅಂದರೆ ಫೋಲ್ಡ್ ಮಾಡಿದ್ರೆ ಚಿಕ್ಕದಾಗುತ್ತೆ, ಆದಷ್ಟು ಸ್ಲಿಮ್ ಆಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಶೇಪ್ ವೇರ್ನ ಬಳಸಿ. ಇದನ್ನು ಅಷ್ಟೇ ಈ ಥರ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಿಂದ್ಗಡೆ ಹೀಗೆ ಹಾಕ್ಕೊಂಡಿರೋದಲ್ವ, ನೋಡಿ ಎಲ್ಲನೂ ಇದ್ರ ಜೊತೆಗೆ ನೀಟಾಗಿರುತ್ತೆ, ನಾವು ಹುಡ್ಕೋ ಅವಶ್ಯಕತೆನೇ ಇರಲ್ಲ. ಈ ಥರ ಫುಲ್ ಅದು ಎಲ್ಲಿಗೆ ನಾವು ಮಡ್ಚಿರ್ತೀವಲ್ಲ ಅಲ್ಲಿಗೆ ನೀಟಾಗಿ ಮಡ್ಚ್ಕೊಂಡು ಮಿಕ್ಕಿದ್ದನ್ನು ಇದರೊಳಗಿಂದ ಈ ಥರ ತೊಗೊಂಡ್ಬಿಟ್ಟು ಈ ಥರ ನಾವು ವಾರ್ಡ್ರೋಬಲ್ಲಿ ನೇತಾಕ್ಬಿಟ್ರೆ ಅದ್ರದ್ದು ಸೆಟ್ಟು ಸೇಮ್ ಹಾಗೇ ಇರುತ್ತೆ, ಈಸಿಯಾಗಿ ಸಿಕ್ಬಿಡುತ್ತೆ. ಟ್ರೈ ಮಾಡಿ. ಸೆಕೆಂಡ್ ಟಿಪ್ ನೋಡೋಣ. ಇದು ಸಹ ಅಷ್ಟೇ, ಅದಕ್ಕೆ ಸಂಬಂಧ ಇನ್ನೊಂದು ಥರ ಫೋಲ್ಡಿಂಗ್ ಇದು, ಅಂದರೆ ಟ್ರಾವೆಲ್ಗೆ ಇಟ್ಕೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಆಮೇಲೆ ಇದು ಸಹ ಅಷ್ಟೇ, ಬ್ಲೌಸಿಗೆ ಸಮೇತವಾಗಿ ಈ ಥರ ನೋಡಿ, ಇದೊಂಥರ ಡಿಸೈನ್ ಥರನೂ ಅನಿಸ್ಬಿಡುತ್ತೆ ನಿಮಗೆ. ಈ ಥರ ಅದ್ರದ್ದು ಏನು ಡೋರಿ ಇರುತ್ತಲ್ವ ಅದನ್ನು ಹಿಂದ್ಗಡೆ ಈ ಥರ ಕಟ್ಟಬೇಕು. ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನಾವು ಸೀರೆ ಫೋಲ್ಡ್ ಮಾಡಿರ್ತೀವಲ್ವ, ಇದ್ರದ್ದು ಬ್ಲೌಸು, ಓಕೆನಾ. ಫಸ್ಟು ಬ್ಲೌಸ್ ಈ ಥರ ಇಡಬೇಕು. ಈ ಥರ ಇಟ್ಟು ಇದ್ರ ಒಳಗಡೆಯಿಂದ ನೋಡಿ ಈ ಥರ ನೀಟಾಗಿ ಶೋಲ್ಡರ ನೋಡಿ ಹುಕ್ ಹಾಕಿ ಫಸ್ಟು ಈ ಥರ ಇಟ್ಕೊಳ್ಳಿ. ಅದಾದಮೇಲೆ ಈ ಥರ ಬ್ಲೌಸನ್ನು ಫೋಲ್ಡ್ ಮಾಡಬೇಕು. ಇದು ಈ ಸೈಡಿಂದ ಫೋಲ್ಡ್ ಮಾಡಬೇಕು, ಓಕೆನಾ. ಇಲ್ಲಿ ಫೋಲ್ಡ್ ತೊಗೊಳ್ಳಿ, ಅಂದರೆ ನಿಮ್ಗೆ ಹಿಂಗೆ ಈ ಥರ ಫೋಲ್ಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇರೋದು. ಇಷ್ಟಕ್ಕೆ ನಾವು ಅಲ್ಲಿಗೆ ಬ್ಲೌಸ್ ಏನು ಇಟ್ಟಿರ್ತೀವಲ್ವ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಿಂದ ಹೀಗೆ ಒಳಗಿಂದ ಹೀಗೆ ತೊಗೋಬೇಕು. ಈ ಕಡೆ ಈ ಥರ ಇಟ್ಕೊಳ್ಳಿ. ಇದು ಬ್ಯಾಕ್ ಸೈಡ್ ನೆಕ್ಕು. ನಿಮಗೆ ಇಲ್ಲಿ ಒಂದು ಡೋರಿ ಕಟ್ಟೋಣ, ಯಾಕಂದರೆ ಟೈಟಾಗಿರುತ್ತೆ. ನೀವು ಬ್ಯಾಗಲ್ಲಿ ಯಾವ ಕಡೆ ಬೇಕು ಆ ಕಡೆ ಇದು ಮಾಡಿದ್ರೂ ನಿಮ್ಮ ಸೀರೆ ಏನಿರುತ್ತಲ್ವ ಅಳಗಾಡಲ್ಲ. ಇದ್ರೊಳಗಡೆ ಪೆಟಿಕೋಟ್ ಸಹ ಇಟ್ಬಿಡ್ಬೋದು, ನಾನು ಇಡಲಿಲ್ಲ ಮರ್ತೆ. ಈ ಥರ ಹಿಂದ್ಗಡೆ ತಂದು ಅದೇ ಡೋರಿ ಏನಿರುತ್ತಲ್ವ ಈ ಥರ ಇಲ್ಲೊಂದು ಈ ಥರ ಕಟ್ಬಿಡಿ. ನೋಡಿ ಎಷ್ಟು ನೀಟಾಗಿರುತ್ತೆ. ಇದು ಬ್ಲೌಸ್ದು ಬ್ಯಾಕ್ ಸೈಡ್ದು ನಮಗೆ. ಈಗ ನೋಡಿ, ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಸ್ಯಾರಿಗೆ ಕುಚ್ಚು ಹಾಕ್ಸಿರ್ತೀವಿ, ಅಂದರೆ ಪಲ್ಲು ಕುಚ್ಚು ಹಾಕಿರ್ತೀವಿ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನು ಸಮೇತ ಫೋಲ್ಡ್ ಮಾಡಿ ಇಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಗೊತ್ತಾ, ಈ ಥರ ಕುಚ್ಚೇನಿರ್ತಾವಲ್ಲ ಈ ಥರ ಮಧ್ಯದಲ್ಲಿ ಈ ಥರ ಫೋಲ್ಡ್ ಆಗಿಬಿಡುತ್ತೆ. ಎಷ್ಟು ಅಂದರೆ ನಾವು ಸೀರೆ ಉಟ್ಕೊಂಡಾಗ ಈ ಥರ ಫೋಲ್ಡ್ ಆಗಿ ನೀಟಾಗಿ ಇದು ಕಾಣಿಸಲ್ಲ ನಮಗೆ ಕುಚ್ಚು. ಹಾಗಾಗಿ ನಾವು ಯಾವಾಗಲೂ ಹ್ಯಾಂಗರ್ಗೆ
ಹಾಕಿಡ್ಬೇಕಾದ್ರೂ ಅಷ್ಟೇ, ಆಮೇಲೆ ಫೋಲ್ಡ್ ಮಾಡಿ ಹಾಗೆ ವಾರ್ಡ್ರೋಬಲ್ಲಿ ಇಟ್ಟಾಗೂ ಸಹ ಅಷ್ಟೇ ಯಾವ ಥರ ಮಡಚಿ ಇಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಕುಚ್ಚು ಇರೋ ಸೀರೆಗೆ ಫೋಲ್ಡ್ ಮಾಡ್ತೀವಲ್ವಾ, ಈ ಥರ ಇಷ್ಟು ಬಿಟ್ಬಿಟ್ಟು ನೀವು ಸೀರೆನ ಫೋಲ್ಡ್ ಮಾಡಿ. ಯಾವಾಗಲೂ ಅಷ್ಟೇ, ಹ್ಯಾಂಗರ್ಗೆ ಹಾಕಿದ್ರು ಅಷ್ಟೇ, ಮಡಚಿಟ್ರು ಅಷ್ಟೇ. ಈಗ ತೋರಿಸ್ತೀನಿ ನೋಡಿ, ಇದು ಫೋಲ್ಡ್ ಆಗಲ್ಲ ಅವಾಗ ನಿಮಗೆ. ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬಹುದು ನೋಡಿ. ಆಗೇನಾಗುತ್ತೆ ಗೊತ್ತಾ, ಕುಚ್ಚೆಲ್ಲ ಈ ಸೈಡ್ ಬಂದಿರುತ್ತೆ ನಿಮಗೆ. ನೋಡಿ ತೋರಿಸ್ತೀನಿ, ಗೊತ್ತಾಗುತ್ತೆ ನೋಡಿ. ಎಲ್ಲೂ ನಿಮಗೆ ಫೋಲ್ಡ್ ಆಗಲ್ಲ, ಕುಚ್ಚು ಹಾಗೇ ಇರುತ್ತೆ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಸೀರೆ ಕೆಲವೊಂದು ಲೆಂತು ಸ್ವಲ್ಪ ಚಿಕ್ಕದಿರುತ್ತೆ, ಅಥವಾ ನಾವೇ ಗೊತ್ತಿಲ್ಲದೇ ಅದ್ರಾಗ ಬ್ಲೌಸ್ ಇದೆ ಅಂತ ಅಂದ್ಬಿಟ್ಟು ಕಟ್ ಮಾಡ್ಸೋಕ್ಕೆ ನಾವು ಟೈಲರ್ ಕೊಟ್ಬಿಟ್ಟಿರ್ತೀವಿ. ಅವರು ಏನು ಅಳತೆ ಮಾಡಿ ಏನು ನೋಡಲ್ಲ, ಬ್ಲೌಸ್ ಇದೆ ಅಂತಂದು ಬ್ಲೌಸ್ ಕಟ್ ಮಾಡಿಬಿಟ್ಟು ನಮ್ಗೆ ಕೊಟ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಸೀರೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಸೆಂಟ್ರ್ ಪ್ಲೀಟ್ಸ್ ಏನಾಗುತ್ತೆ, ಬರೀ ಒಂದು 3-4 ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. 4 ಬರಲ್ಲ. ನಾನು ಯಾಕೆ ಈ ಸೀರೆನ ತೋರಿಸ್ತಾ ಇದ್ದೇನೆ ಅಂದರೆ, ಇದಕ್ಕಂತೂ 3 ಬರ್ತಾ ಇತ್ತು. ಇದರಲ್ಲಿ ಆ್ಯಕ್ಚುಲಿ ಬ್ಲೌಸ್ ಬಂದಿರಲಿಲ್ಲ. ಬ್ಲೌಸ್ ಇದೆ ಅಂತ ಅಂದ್ಬಿಟ್ಟು ಟೈಲರು ಕಟ್ ಮಾಡಿಬಿಟ್ಟಿದ್ದಾರೆ. ನಾನು ಎಷ್ಟೋ ಒಂದು 3-4 ಸೀರೆ ತೊಗೊಂಡು ಟೈಲರ್ ಕೊಟ್ಟಾಗ ಅವ್ರು ಏನು ಮಾಡಿಬಿಟ್ಟಾರೆ, ಬ್ಲೌಸ್ ಕಟ್ ಮಾಡಿಬಿಟ್ಟಿದ್ದಾರೆ. ಸೀರೆ ಚಿಕ್ಕದಾಯಿತು. ಆಗ ಏನು ಮಾಡಬೇಕು ಗೊತ್ತಾ, ಈ ಥರ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತಲ್ವ, ಅಲ್ಲಿ ಸೇಮ್ ಕಲರ್ದು ಸ್ವಲ್ಪ ರೇಷ್ಮೆದ್ರಲ್ಲೇ 1 ಮೀಟರ್ ತೊಗೊಂಡು ಈ ಥರ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಡ್ಬಿಡಿ ನೋಡಿ. ಈ ಥರ ನಿಮಗೆ 1 ಮೀಟ್ರು ಅಥವಾ 1.5 ಮೀಟ್ರೂ ಎಷ್ಟು ನಿಮಗೆ ಅದು ಲೆಂತ್ ನೋಡಿಕೊಂಡು, ಆಮೇಲೆ ಕೆಲವೊಬ್ಬರಿಗೆ ಬ್ಲೌಸ್ ಇಲ್ಲ ಅಂತಲ್ಲ, ಕೆಲವೊಬ್ಬರಿಗೆ ಇಲ್ಲಿ ವೇಸ್ಟ್ ಸೈಜನ್ನು ಸ್ವಲ್ಪ ದಪ್ಪ ಇರೋರಿಗೆ, ಹೊಟ್ಟೆ ಇನ್ನೂ ಸ್ವಲ್ಪ ದಪ್ಪ ಇರೋರ್ಗು ಸೀರೆಯಲ್ಲಿ ಒಂದು ಸುತ್ತ ಹಾಕೋದ್ರೊಳಗೆ ಸ್ವಲ್ಪ ಸೀರೆ ಜಾಸ್ತಿ ಹೋಗ್ಬಿಡುತ್ತೆ. ಆ ಥರದವರು ನೋಡಿ, ಈ ಥರ ಬೇಕಾದರೆ ಸ್ಟಿಚ್ ಮಾಡಿಸ್ಕೊಂಡು ಈ ಕಡೆ ಒಂದು ಸ್ಟಿಚ್ ಕೊಟ್ಬಿಟ್ರೆ ಆಗೋಯ್ತು. ಸೇಮ್ ಕಲರು ಸ್ವಲ್ಪ ರೇಷ್ಮೆದಲ್ಲಿ ತೊಗೊಂಬಿಡಿ, ಮ್ಯಾಚ್ ಆಗುತ್ತೆ. ಈ ಟಿಪ್ ಅಂತೂ ತುಂಬಾ ಯೂಸ್ ಆಗುತ್ತೆ ನೋಡಿ. ನೆಕ್ಸ್ಟ್ ಟಿಪ್ ನೋಡೋಣ. ಈ ಥರ ಒಂದು ಮುತ್ತಿನ ಸರ ಇದ್ರಂತೂ ಇದನ್ನು 2 in 1 ಥರ ಯೂಸ್ ಮಾಡ್ಬೋದು. ಅಂದರೆ ಬೇಕಂದರೆ ಕತ್ಕೊ ಹಾಕ್ಕೋಬೋದು, ಆಮೇಲೆ ಇಲ್ಲ ಅಂತಂದರೆ ಇನ್ನೊಂದು ಥರ ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ ನೋಡಿ, ಈ ಥರ ಸೈಡಲ್ಲಿ ಹಿಪ್ಪಿಗೆ ನಿಮಗೆ ಈ ಕಡೆ ಇಲ್ಲಿಂದ ಈ ಥರ ಒಂದು ಕಡೆ ಟಕ್ ಮಾಡ್ಕೊಳ್ಳಿ, ಈ ಥರ ಈ ಕಡೆ ಸೈಡ್ ಟಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವಾಗಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಥವಾ ಈ ರೇಷ್ಮೆ ಸೀರೆ ಚೆನ್ನಾಗಿರೋ ಸೀರೆ, ದೊಡ್ಡ ಬಾರ್ಡ್ರ್ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಂಕ್ಷನ್ಗಳಿಗೆ ಹಾಕ್ಕೊಂಡು ಹೋದಾಗ ಎಷ್ಟು ಒಂಥರ ನಾವೇ ಎಲ್ಲರೂ ನೋಡೋ ಥರ ಇರ್ತೀವಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಟಿಪ್ಪು ಟ್ರೈ ಮಾಡಿ. ಇಷ್ಟ ಆಗಿತ್ತು ನೋಡಿ ಸ್ಯಾರಿಗೆ ಸಂಬಂಧಪಟ್ಟ ಹಾಗೆ ಟಿಪ್ಸು ಹಾಗೆ ಟ್ರಿಕ್ಸು. ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಯಿತು, ಹಾಗೆ ಇನ್ನೊಂದು ನಿಮಗೆ ಯಾವುದಾದ್ರೂ ಹೊಸ ಟಿಪ್ಸು ಹ್ಯಾಕ್ಸು ಏನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ನೀವು ಯಾರು ನನಗೆ ಕಳಿಸಿದ್ದು ಅಂತ ಸಹ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.